ನೋಡಿ ಫ್ರೆಂಡ್ಸ್, ಇದು 3 ವರ್ಷ 1 ತಿಂಗಳಿಗೆ ಪೈರಾಗಿರೋಂಥ ಅಡಿಕೆ ಸಸಿಗಳು. ಇವರ ಸ್ವಂತ ಅಡಿಕೆ ಸಸಿ ಬೀಜದಿಂದ, ನಾಟಿ ಬೀಜದಿಂದ ಅಡಿಕೆ ಸಸಿ ಮಾಡಿದ್ದಾರೆ. ನೋಡ್ಬೋದು ಇಲ್ಲಿ ಹರಳು ಎಲ್ಲ ಹೇಗೆ ನಿಂತಿದೆ ಅಂತ. ಇನ್ನು ಭೂಮಿಯಿಂದ 2 ಅಡಿ ಅಷ್ಟೇ ಸಸಿ ಬಂದಿರೋದ್ರೆ ಪೈರು ಆಗ್ತಾಯಿದೆ. ಇವ್ರ ಹತ್ರ ಸಸಿಗಳು ಸಿಗ್ತವೆ. ಹೇಳಿದ್ರೆ ಇವ್ರ ಸಸಿ ಅಡಿಕೆ ಸಸಿ ಬೀಜನ ಇದು ಮಾಡಿ ಸಸಿ ಮಾಡಿಕೊಡ್ತಾರೆ. ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಇವ್ರ ಹತ್ರ ಸಂಪರ್ಕಿಸಿ. ಇವರು ತುಂಬ ಚೆನ್ನಾಗಿ ಅಡಿಕೆ ತೋಟನ ಮೇಂಟೈನ್ ಮಾಡಿದ್ದಾರೆ. ಹೇಳಿ ಈಗ ನೀವು. ನಮ್ಮದು 3 ವರ್ಷ 1 ತಿಂಗಳಿಗೆ ದಶೆ ಹೊಡಿತು. 3 ವರ್ಷಕ್ಕೆ ಕರೆಕ್ಟಾಗಿ ಹೊಡಿತು. 3 ವರ್ಷ ಇನ್ನು 5 ತಿಂಗಳಿಗೆ ಬೀಜ ಅಡಿಕೆ ಸಸಿ ನಿಂತಿದೆ, ಪೈರು ನಿಂತೈತಿ. ಹರಳೇನು ಉದ್ರಲ್ಲ? ಹಳ್ಳೇನು ಉದುರ್ತಿಲ್ಲ, ಹಳ್ಳೇನು ಉದ್ರಲ್ಲ. ಯಾವ ರೀತಿ ನೀವು ಇದಕ್ಕೆಲ್ಲ ನೀರು ಗೊಬ್ಬರ? ಏನು ಈಗ ಗುಣಿ ಮಾಡಿದ್ದೀವಿ, ಮಣ್ಣು ನಡೆಸಿದ್ದೀವಿ, ಎಲ್ಲ ನೀಟ್ ಮಾಡ್ಕೊಂಡಿದ್ದೀವಿ. ನಾವೇನು ಅಷ್ಟೇನು ತಲೆ ಕೆಡಿಸ್ಕೊಳಲ್ಲ. ಅದ್ರ ಅಡ್ಕ ಪೈರು ಬತ್ತೈತಿ. ಇದು ಗೊಬ್ಬರ ಕಳೆ ಎಲ್ಲ ಏನು ಹಂಗೆ ಅದರೊಳಗೆ ಇರ್ಲಿ ಎಲ್ಲ ಅದರಲ್ಲೇ ಉಕ್ಕೆ ಓಡಿಸಿ ಹಂಗೆ ರೆಡಿ ಮಾಡಿ. ಎಷ್ಟು ಟೋಟಲ್ ಎಷ್ಟಿದೆ ಸರ್ ನಿಮ್ದೆಲ್ಲ ಅಡಿಕೆ ಗಿಡ? 2000 ಗಿಡ ಅಡಿಕೆ ಗಿಡ ಐತಿ. ಎಲ್ಲ ನಿಮ್ಮದೇ ಸ್ವಂತ ಅಡಿಕೆ ಗಿಡ? ನಮ್ಮ ಸ್ವಂತ. ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಬೀಜ ಎಲ್ಲಿಂದ ತಂದಿದ್ರಿ ಅಡಿಕೆ ಸರ್? ಬೀಜ ಹೊರಗಡೆಯಿಂದ ತಂದಿದ್ದು ನಾವು ನಮ್ಮ ತೋಟದಲ್ಲಿ ಈಗ ಮಾಡ್ತಾ ಇದ್ವಿ. ಅದೇ ಅಂದರೆ ನೀವು ಫಸ್ಟ್ ಹೊರಗಡೆಯಿಂದ ಅಂತಂದರೆ ಯಾವ ಸೈಡ್ದು? ಹೊರಗಡೆ ಅಂದರೆ ತುಮಕೂರು ಜಿಲ್ಲೆದು. ತುಮಕೂರು ಇದೇ ಜಿಲ್ಲೆದು? ತುಮಕೂರು ಜಿಲ್ಲೆದ ಅಡಿಕೆ ಬೀಜ ತಂದು ಹೊಟ್ಲು ಮಾಡ್ಕೊಂಡು ನಾವು ಸಸಿ ಕಟ್ಟಿದ್ದೀವಿ. ಸಸಿ ಕಟ್ಟಿ ಪೈರಿ ಬಂದೈತೆ. ನಮ್ದು 2000 ಗಿಡ ಅಡಿಕೆ ಐತಿ. ಎಲ್ಲ ಹಿಂಗೆ ಇದೇ ರೀತಿ ಐತಿ ಎಲ್ಲ. ಪ್ರತಿಯೊಂದು ಆ ಕಡೆ ತೋಟದ್ದು ನೋಡಿ ಈಗೆಲ್ಲ ಒಂಬಳೆ ಹೊಡಿತಾ ಇದ್ದಾವೆ. ಇನ್ನು 3 ವರ್ಷಕ್ಕೆ ಅಲ್ಲೇ ಒಂಬಳೆ ಹೊಡಿತಾ ಇದ್ದಾವೆ. ಪೈರು ನೋಡಿ ನೋಡ್ತಾ ಇರ್ಬೋದು ನೀವು ಅಡಿಕೆ ಯಾವ ರೀತಿ ಪೈರು ಹೊಡೆದಿದೆ ಅಂತ. ಕೆಲವೊಂದು ಗೊಬ್ಬರ ಹಾಕಿ ಏನೇನೋ ಮಾಡಿ ನಮ್ದು ಅಡಿಕೆ ಸಸಿ ಹೋಗ್ತಾ ಇದೆ, ರೋಗ ಬಂದಿದೆ ಅಂತಾರೆ. ಇಲ್ಲಿ ನೋಡ್ಬೋದು ನೀವು ಇವರು ಎಷ್ಟು ಕೃಷಿಲಿ ಯಾವ ರೀತಿ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿ ಅಡಿಕೆ ಸಸಿನ ಎಲ್ಲ ತುಂಬ ಎಲ್ಲ ಈಗ ಈ 2000 ಗಿಡದಲ್ಲಿ ಇದು ಈಗ ಮಾಡಿರೋದು ಈ ತೋಟ. ಇದೆಲ್ಲ ಈಗ ಮಾಡಿರೋ ತೋಟ. 2000 ಗಿಡ 1500 ಗಿಡ ಈಗ ಮಾಡಿರೋ ತೋಟ, ಹೊಸ್ದಾಗಿ ಮಾಡಿರೋದು. ಅದರಲ್ಲಿ ಈಗ ಒಂದೊಂದೇ ಪೈರು ಅಲ್ಲೇ 3 ವರ್ಷಕ್ಕೆ ಅಲ್ಲೇ ಪೈರು ಆಗ್ತಾ ಇದ್ದಾವೆ. ನೋಡಿ ಅಲ್ಲೂ ನೋಡಿ ಇಲ್ಲೂ ತುಂಬ ಚೆನ್ನಾಗಿ ಪೈರು ನಿಂತಿದೆ. ನೋಡಿ ತುಂಬ ಚೆನ್ನಾಗಿ ಅಡಿಕೆ ಗೊನೆ ಕಾಯಿ ನಿಂತಿದೆ. ಇಲ್ಲಿ ನೋಡ್ಬೋದು ನೀವು, ಅವ್ರು ಕುಂತ್ಕೊಂಡು ಕೈಲಿ ಅಡಿಕೆ ಕೀಳ್ಬೋದು, ಆ ರೀತಿ ಪೈರಾಗಿದೆ. ನೋಡಪ್ಪ, ಕೆಲವರು ನಾವು ಅಡಿಕೆ ಮಾಡಿದ್ದೀವಿ, ರೋಗ ಬಂದಿದೆ, ಹೋಗ್ತಾ ಇದೆ ಅಂತಾರೆ. ಇವ್ರು ನೋಡಿದ್ರೆ ಅಡಿಕೆ ಮರ ಅವ್ರ ಕುಂತಿರೋ ಕೈಗೆ ಸಿಗ್ತಾ ಇದೆ. ಬೆಳೆದಿರೋದು ಕಷ್ಟ ಬಿದ್ದು ಮಾಡಿರೋದು ಅಡಿಕೆ ಬೀಜ, ಒಳ್ಳೆ ಬೀಜ. ನೀವು ಯಾರು ಬಂದು ಅಡಿಕೆ ಸಸಿ ಮಾಡಿಕೊಡಿ ಅಂದರೆ ಮಾಡಿಕೊಡ್ತೀರಾ? ಮಾಡ್ಕೊಡ್ತೀವಿ ನಾವು. ಮಾಡ್ಕೊಡ್ತೀವಿ. ಬೀಜ ಬೇಕು ಅಂದರೆ ಬೀಜನೂ ಕೊಡ್ತೀರಾ, ಇಲ್ಲಾಂದರೆ ಸಸಿ ಬೇಕು ಅಂದರೆ ಸಸಿನೂ ಮಾಡಿಕೊಡ್ತೀರಾ? ಇಲ್ಲ, ತುಂಬ ಚೆನ್ನಾಗಿ ತೋಟ ಮಾಡಿದ್ದಾರೆ. ಯಾರಿಗಾದರೂ ಅಡಿಕೆ ಗಿಡ, ಅಡಿಕೆ ಸಸಿ ಬೇಕು ಅಂತಂದರೆ ಇವ್ರನ್ನೊಂದು ಸತಿ ಸಂಪರ್ಕಿಸಿ. ನಾವು ಇವ್ರ ಅಡ್ರೆಸ್ನ ಕೊನೆಗೆ ಇವ್ರ ನಂಬರು, ಇವ್ರ ಅಡ್ರೆಸ್ನ ಹಾಕಿರ್ತೀವಿ. ಯಾರಾದರೂ ಬೇಕು ಅಂದರೆ ಒಂದು ಸತಿ ಸಂಪರ್ಕಿಸಿ. ಈ ವಿಡಿಯೋ ನೋಡ್ತಿರೋರೆಲ್ಲ ಒಂದು ಲೈಕು, ಒಂದು ಕಾಮೆಂಟ್ಸು, ಹಂಗೆ ಒಂದು ಸಬ್ಸ್ಕ್ರೈಬ್ ಕೊಡಿ. ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳ್ನ ಮಾಡಾಕ್ತೀವಿ. ಇನ್ನು ಈಗ ಇದು ನಿಮ್ದೇನೆ? ಇದೆಲ್ಲ ನಮ್ಮದೇ. ಈಗ ಇಲ್ಲಿಗೂ ಅಡಿಕೆ ಮಾಡಬೇಕು ಅಂತ ಇದು ಮಾಡ್ತಾರೆ. ಖಾಲಿ ಜಾಗಕ್ಕೂ ಅಡಿಕೆ ಮಾಡ್ತೀವಿ, ಇದೇ ಬೀಜ ಹಾಕ್ತೀವಿ. ಟೋಟಲ್ ಎಷ್ಟು ಎಕರೆ ಇದೆ ಸರ್ ನಿಮ್ಮದೆಲ್ಲ? ನಮ್ಮದೆಲ್ಲ 6 ಎಕರೆ ತೋಟ ಐತಿ. 6 ಎಕರೆ ತೋಟ ಇದೆ. ಖಾಲಿ ಭೂಮಿಗೆ ಮಣ್ಣು ಹೊಡೆದಿದ್ವಿ. ಅಡಿಕೆ ಸಸಿ ಮುಂದಕ್ಕೆ ಅಂದರೆ ಇದೆಲ್ಲ ಗದ್ದೆ ಭೂಮಿ, ಈಗ ಅದಕ್ಕೆ ಮಣ್ಣು ಹೊಡೆದು ಈ ಥರ ರೆಡಿ ಮಾಡಿದ್ದೀವಿ, ಮಾಡ್ತೀವಿ. ನೀರೆಲ್ಲ ಬೋರ್ ನೀರೇ? ನೀರು ಬೋರಿನ ನೀರೇ. ಈಗ 2 ಸಸಿ ಕಟ್ಟಿದ್ರಲ್ಲ, ಇದರಿಂದ ಏನೂ ಆಗಲ್ಲ ಸಮಸ್ಯೆ? 2 ಸಸಿ ಅಂತಂದ್ರೆ ಒಂದ್ರಾಗ ಹೊಡೆದಿರೋದು 2 ಸಸಿ. ಒಂದೇ ಬೀಜದಲ್ಲಿ 2 ಸಸಿ ಹೊಡೆದ್ಬಿಟ್ಟೈತಿ. ಹೊಡಿಯುತ್ತೆ, ಏನು ಮಾಡೋಕ್ಕಲ್ಲ, ಅದು ಬರುತ್ತೆ. ಆ ಥರನೂ ಬರುತ್ತೆ ಬಂದ್ರೆ ಪೈರು ಎಲ್ಲ ಆಗುತ್ತೆ. ಅಂದರೆ ನೀವೇನು 2 ಕಟ್ಟಿಲ್ಲ? ಇಲ್ಲ, ಒಂದೇ ಕಟ್ಟಿರೋದು. ನೋಡಿ ಫ್ರೆಂಡ್ಸ್, ಯಾರಿಗಾದರೂ ಅಡಿಕೆ ಗಿಡ, ಅಡಿಕೆ ಸಸಿ ಬಗ್ಗೆ ಬೇಕು, ಮತ್ತು ಅಡಿಕೆ ಸಸಿ ಹೆಂಗೆ ಬೆಳಿಬೇಕು, ಯಾವ ರೀತಿ ಕ್ರಮಗಳನ್ನು ಅನುಸರಿಸಿದ್ರೆ ಈ ರೀತಿ ಪೈರು ಬರುತ್ತೆ ಅಂತ ತಿಳ್ಕೊಬೇಕು ಅಂದರೆ ಒಮ್ಮೆ ಇವ್ರನ್ನ ಸಂಪರ್ಕಿಸಿ.
ಎಲ್ಲ ಇವರು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಏನಾದರೂ ನಿಮಗೆ ಇವರಿಂದ ಸಸಿಗಳು ಬೇಕು, ಅಡಿಕೆ ಸಸಿಗಳು ಅಂದರೆ ಒಮ್ಮೆ ಸಂಪರ್ಕಿಸಿ. ಮತ್ತು ಇನ್ನೇನು ಹೇಳ್ತೀರಾ ನಿಮ್ಮದು ಅಡಿಕೆ ತೋಟದ ಬಗ್ಗೆ? ಅಡಿಕೆ ತೋಟ 3.5 ವರ್ಷಕ್ಕೆ ಪೈರಿ ನಿಂತೈತೆ. ಹಾಂ, ಕೆಲವುದು ಸ್ವಲ್ಪ ಇದು ನೀರು ನಿಂತ್ಕೊಂಡು ವ್ಯತ್ಯಾಸ ಆಯಿತು. ಮಳೆ ಬಂದಿದ್ದರಿಂದ ವ್ಯತ್ಯಾಸ ಆಯಿತು. ಈಗ ಇದೇ ಸಸಿನೇ ಎಲ್ಲ ನಾವು ಕಟ್ಟಿದ್ದು. ಹಾಂ, ನೋಡಿ ಈಗ ಅದು 1 ವರ್ಷದ ಸಸಿ. ಇದು 1 ವರ್ಷದ ಸಸಿ. 1 ವರ್ಷದ ಸಸಿ ಅದು. ಹಾಂ, 1 ವರ್ಷದ ಬೆಳೆ ಅದು. 1 ವರ್ಷದ ಸಸಿ ಅದು. ಹಾಂ, ಹೋಗಿದ್ದು ಸಸಿಗೆ ಮತ್ತೆ ಕಟ್ಟಿದ್ದಕ್ಕೆ ಕಟ್ಟಿದ್ದೀವಿ. ಹಿಂಗಾಗಿ ಅದೇ ಅದು ಸಸಿ ಹೋಗದೆ ಇದ್ರೆ ಇದೇ ಥರ ಪೈರಿ ಬರೋದು. ಹಾಂ ಹಾಂ. ಕೆಲವೊಂದು ಈಗ ಒಂಬಳೆ ಹೊಡೆಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಒಂದು ಹಿಂದೆ ಮುಂದೆ ಒಟ್ಟಿನಾಗೆ 3 ವರ್ಷಕ್ಕೆ ಸ್ಟಾರ್ಟ್ ಆಗಿದೆ. ದಸಿ 3 ವರ್ಷ ತುಂಬದ್ರೊಳಗೆ ದಸಿ ಹೊಡೆಯುತ್ತೆ. ಹಾಂ, 3 ವರ್ಷಕ್ಕೆ ಅಲ್ಲೇ ಒಂಬಳೆ ಹೊಡಿತಾ ಇದ್ದಾವೆ. ಪೈರು ನಿಲ್ತಾ ಇದೆ, ಹಳ್ಳಿ ಯಾವುದು ಉದುರುತ್ತಾ ಇಲ್ಲ. ನಿಂತೈತೆ. ಹಾಂ, ಅರಳು ಯಾವುದು ಉದುರುತ್ತಾ ಇಲ್ಲ, ಪೈರು ನಿಂತೈತೆ. ಅಲ್ಲೇನು ಉದ್ರಿಲ್ಲ, ಒಂದು ಉದ್ರಿಲ್ಲ, ಹಂಗೇನು ಉದ್ರಲ್ಲ. ಸರಿ ಸರ್. ನೋಡಿ ಫ್ರೆಂಡ್ಸ್, ಯಾರಿಗಾದರೂ ಅಡಿಕೆ ಗಿಡದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಇವ್ರನ್ನ ಸಂಪರ್ಕಿಸಿ. ಇವ್ರ ನಂಬರ್ನ ನಾನು ಇದರಲ್ಲಿ ಹಾಕಿರ್ತೀನಿ, ಇನ್ಬಾಕ್ಸಲ್ಲಿ ಚೆಕ್ ಮಾಡ್ಕೊಳ್ಳಿ. ಶೆಟ್ಟಿಕೆರೆ ಅಂತ ಊರು, ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ಒಂದು ಸತಿ ಬಂದು ವಿಸಿಟ್ ಮಾಡಿ ತೋಟಕ್ಕೆ. ತೋಟ ನೋಡಿ ಇವ್ರ ಹತ್ರ ನಿಮಗೆ ಏನಾದರೂ ಹೆಚ್ಚಿನ ಅಡಿಕೆ ಸಸಿಗಳ ಬಗ್ಗೆ ಐಡಿಯಾ ಬೇಕು ಅಂದರೆ ತಿಳ್ಕೊಳ್ಳಿ. ಹೊಸ್ದಾಗಿ ಮಾಡೋರು ಮತ್ತು ಮಾಡಿರೋರು ಏನಾದರೂ ರೋಗ ಗೀಗ ಇದ್ರೂ ಇವ್ರನ್ನ ಬಂದು ಕೇಳಿ, ಅದ್ರ ಬಗ್ಗೆ ಹೇಳ್ತಾರೆ. ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.